ತಮ್ಮ ಮಗಳಿಗೆ ಸರ್ಕಾರಿ ಉದ್ಯೋಗ ಕೊಡಿಸುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೊ ಪೋಷಕರ ಬೇಡಿಕೆಗೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ಪಂದಿಸಿದ್ದಾರೆ. ಸೊ ಪೋಷಕರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಒಂದು ಸರ್ಕಾರಿ ನೌಕರಿಯನ್ನು ಕೊಡಿ ಅಂತ ಹೇಳಿ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಏನಿದೆ, ಇದರಲ್ಲಿ ಜೀವನ ನಡೆಸ್ತಾ ಇದ್ದಿದೆ ಆ ವ್ಯಕ್ತಿಯಿಂದ, ದುಡಿತಾ ಇದ್ದಿದೆ ಆ ವ್ಯಕ್ತಿ. ಸೊ ಈಗ ಹೋಗಿ ಭೇಟಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಒಂದು ನೌಕರಿ ಕೊಡಿಸಿ ಅಂತ ಹೇಳಿ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಅಲ್ಲಿ ನೋಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಅವರ ಪೋಷಕರು ಮತ್ತು ಮುಖ್ಯಮಂತ್ರಿಗಳು. ಆ ಕಡೆಗೆ ಚಲುವರಾಯಸ್ವಾಮಿ, ಈ ಕಡೆಗೆ ಆಂಜನೇಯ ಅವರು. ಸೊ ಆಂಜನೇಯವರು ಅವರ ಕ್ಷೇತ್ರಕ್ಕೆ ಬರುತ್ತೆ, ಅವರ ಜಿಲ್ಲೆಗೆ ಬರುತ್ತೆ. ಸೊ ತಮ್ಮ ಮಗಳಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಕಾರಾತ್ಮಕವಾದಂಥ ಸ್ಪಂದನೆ ಕೂಡ ಸಿಕ್ಕಿದೆ. ಸೊ ಸಿ ಎಂ ಸಿದ್ದರಾಮಯ್ಯನವ್ರನ್ನ ರೇಣುಕಾಸ್ವಾಮಿಯ ತಂದೆ ತಾಯಿ ಭೇಟಿಯಾಗಿದ್ದಾರೆ. ಅವ್ರು ಹಿಂದೆಯೂ ಕೂಡ ಹೇಳ್ತಾ ಇದ್ರು ವಿಚಾರದಲ್ಲಿ, ನಮ್ಮ ಜೀವನ ನಡೆಸೋದು ಬಹಳ ಕಷ್ಟ ಆಗಿದೆ ಅಂತೇಳಿ. ಕಾರಣ ರೇಣುಕಾಸ್ವಾಮಿನೇ ಜೀವನವನ್ನು ನಡೆಸೋಕ್ಕೆ ದಾರಿಯಾಗಿದ್ದು. ಮೆಡಿಕಲ್ ಶಾಪಿಗೆ ಹೋಗ್ತಾ ಇದ್ರು, ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು, ಅದರಿಂದ ಬರುವಂಥ ಹಣದಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ರು. ಈಗ ಅವರೇ ಇಲ್ಲ, ಈಗ ಅವ್ರು ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಜೀವನ ನಡೆಸೋದು ಹಿಂಗೆ ಕಷ್ಟ ಸಾಧ್ಯ, ವಯಸ್ಸಾಗಿದೆ ಪೋಷಕರಿಗೆ. ಸೊ ದುಡಿಯೋದು ಯಾರು ಏನು ಅಂತ ಅಂದಾಗ ಒಂದು ಕೆಲಸ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕೆಲಸವನ್ನು ಕೊಡಿಸೋದ್ರಲ್ಲಿ ಡೈರೆಕ್ಟಾಗಿ ಕೊಡಲಿಕ್ಕಿಲ್ಲ, ಒಂದು ಇದರ ಆಧಾರದ ಮೇಲೆ ಕೊಡ್ತಾರೆ, ಅನುಕಂಪದ ಆಧಾರದ ಮೇಲೆ. ಸೊ ಇಲ್ಲಿ ಯಾವ ರೀತಿಯಾಗಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸಹಾಯವನ್ನು ಸರ್ಕಾರ ಮಾಡುತ್ತೆ ಅಂತ ಹೇಳಿ ಅನಿಸುತ್ತೆ. ಬಟ್ ಪ್ರಶ್ನೆ ಎದ್ದೇಳೋದು, ಈ ಥರ ಹಲವು ಪ್ರಕರಣಗಳು ಬಂದಾಗ ಈ ಥರನೇ ಕೊಡ್ತಾ ಹೋದರೆ ಏನಾಗುತ್ತೆ ಅಂತ.